ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಈ 2 ಸಾಲುಗಳನ್ನು ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಷ್ಟದಿಂದಲೇ ನಿಮ್ಮ ಸುಖದ ದಿನಗಳು ಜನನವಾಗುತ್ತದೆ. ಸೋಲಿನಿಂದಲೇ ಗೆಲುವಿನ ಪಯಣ ಶುರುವಾಗುತ್ತದೆ. ಅದಕ್ಕಾಗಿ ಕಷ್ಟ ಸೋಲು ಎದುರಾದಾಗ ಅಳುವ ಬದಲು ಖುಷಿ ಪಡಿ. ನೋವುಗಳು ಸಹಜವಾಗಿ ಬರುತ್ತೆ, ಹಾಗಂತ ಕುಗ್ಗದಿರು. ನೋವುಗಳೆಲ್ಲವನ್ನು ಒಮ್ಮೆ ಕುಗ್ಗಿಸಿ ನೋಡು. ನೋವುಗಳು ನಿನ್ನ ಮುಂದೆ ಕುಗ್ಗಲಾರಂಭಿಸುತ್ತದೆ. ಸೌಮ್ಯ ಸತೀಶ್ ಕನ್ನಡ ಉಪನ್ಯಾಸಕಿ. ಹೌದಲ್ವ ಸ್ನೇಹಿತರೆ, ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿ ಕಹಿ ಘಟನೆ, ನೋವು, ಅನಾರೋಗ್ಯ ಅಥವಾ ನಾವು ಸಹಿಸ್ಕೊಳ್ಳೋಕ್ಕಾಗದಷ್ಟು ಕಷ್ಟಗಳು ನಮ್ಮ ಮುಂದೆ ಬರುತ್ತೆ. ಬಟ್ ಅದನ್ನೆಲ್ಲ ನಾವು ಫೇಸ್ ಮಾಡಿ ಮುಂದೆ ಹೋಗ್ತಾ ಇದ್ದರೆ ಆ ಕಷ್ಟಗಳಿಗೆ ಎಷ್ಟು ದಿನವೂ ಇರೋಕ್ಕಾಗದೆ ಓಡೋಗುತ್ತೆ. ಅದೇ ನಮ್ಮ ಮುಂದೆ ಕುಗ್ಬಿಡುತ್ತೆ ಅಂತ ಹೇಳ್ತಾ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕೆ, ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಸೊ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತಲೇ ಅಂದ್ಕೊಂಡಿದ್ದೀನಿ. ಇಂದಿನ ವಿಡಿಯೋದಲ್ಲಿ ಕುಪ್ಪಂ ಗಂಗಮ್ಮ ದೇವಸ್ಥಾನಕ್ಕೆ ನಾವು ಹೋಗಿದ್ದು ಅಪ್ಲೋಡ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಗಂಗಮ್ಮ ದೇವಸ್ಥಾನ ಮುಗಿಸ್ಕೊಂಡು ಕುಪ್ಪಮ್ಮಿಂದ ಹೊರಗಡೆ ಬರ್ತಾಯಿದ್ದೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಟೀ ಸ್ಟಾಲ್ ಬಂದು ಕುಪ್ಪಮ್ಮಿಂದ ಇನ್ನೇನು KGFಗೆ ಹೋಗ್ಬೇಕಂದ್ರೆ ಕುಪ್ಪಂ ಹೊರಗಡೆ ಏನಿಲ್ಲ, ಜಸ್ಟ್ ಕುಪ್ಪಂ ಔಟ್ಸೈಡು. ಕುಪ್ಪಮ್ಮಿಂದ ಒಂದು ಸ್ವಲ್ಪ ಹೊರಗಡೆಗೆ ಬಂದರೆ ಈ ಟೀ ಸ್ಟಾಲ್ ಕಾಣಿಸುತ್ತೆ. ಇಲ್ಲಿ ಎಲ್ಲರೂ ನಾವು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ನಿಲ್ಲಿಸಿದ್ರಿ. ಕಾಫಿ ಅಂತೂ ಇಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು ಕಾಫಿ. ನಾನು ಹೊರಗಡೆ ಎಲ್ಲ ಸಾಮಾನ್ಯವಾಗಿ ಕಾಫಿ ಟೀ ಎಲ್ಲ ಕುಡಿಯಲ್ಲ, ಬಟ್ ಇಲ್ಲಿ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ನಾವು ಇಲ್ಲೆಲ್ಲ ಕಾಫಿ ಕುಡಿದ್ಬಿಟ್ಟು ಇಲ್ಲಿಂದ ನಾವು ಮತ್ತೆ KGFಗೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ರಿ. ನೀವು ಸಹ ಕುಪ್ಪಮ್ಗೆ ಏನಾದರೂ ಹೋದರೆ ಮಿಸ್ ಮಾಡದೆ ಈ ಒಂದು ಕಾಫಿ ಸ್ಟಾಲಲ್ಲಿ ಕಾಫಿ ಕುಡೀರಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿತ್ತು. ಮನೆಯಲ್ಲಿ ಮಾಡಿದ್ರೆ ಹೆಂಗಿರುತ್ತೋ ಟೇಸ್ಟು ಹಾಗೆ ಇತ್ತು. ಸೊ ಈಗ ಬಂದು ವರುಣ್ ವೆಹಿಕಲ್ ಓಡಿಸ್ತಾ ಇದ್ದಾನೆ. ವರುಣ್ ತುಂಬ ಚೆನ್ನಾಗಿ ಕಾರ್ ಓಡಿಸ್ತಾನೆ, ಆದರೂ ಸಹ ಸ್ವಲ್ಪ ತುಂಬ ಹೆವಿ ಟ್ರಾಫಿಕಲ್ಲಿ ಅವನಿಗೆ ಕೊಡೋದಕ್ಕೆ ನಮಗೆ ಭಯ ಅಷ್ಟೇ. ಅವ್ನು ಚೆನ್ನಾಗೇ ಓಡಿಸ್ತಾನೆ. ಅದಕ್ಕೆ ಕುಪ್ಪಮ್ಮಿಂದ KGFಗೆ ಸೊ ಅವನೇ ಡ್ರೈವ್ ಮಾಡ್ತಾಯಿದ್ದ. ಸತೀಶು ಪಕ್ಕ ಸೀಟಲ್ಲಿ ಕೂತ್ಕೊಂಡಿದ್ರು. ಬನ್ನಿ ನನ್ನ ಜೊತೆ ನಿಮಗೂ ಸಹ KGFಗೆ ಕರ್ಕೊಂಡು ಹೋಗ್ತೀನಿ. ಸೊ KGFಲ್ಲಿ ವೆಂಕಟೇಶ್ವರ ಟೆಂಪಲ್ಗೆ ಹೋಗಿದ್ರಿ, ಅದನ್ನೆಲ್ಲ ವಿಸಿಟ್ ಮಾಡಿಸ್ತೀನಿ. KGF ಹೆಸರಲ್ಲೇ ಇದೆ ಕೋಲಾರ ಗೋಲ್ಡ್ ಫೀಲ್ಡ್, ಕೋಲಾರದ ಚಿನ್ನದ ನಾಡು ಎಂತಲೇ ಪ್ರಸಿದ್ಧಿಯಾಗಿರುವ KGFಗೆ ನಾವಿವತ್ತು ಬಂದಿದ್ದೀರಿ. ಸೊ KGF ಮೂವಿ ತೆಗೆದಿರೋದು ಸಹ ಇಲ್ಲೇ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ಮೂವಿ ಅಂತೂ ತುಂಬಾ ಫೇಮಸ್ ಆಯ್ತಲ್ವ. ಸೊ ಇದೇ KGF. ಇದು ಬಂದು KGF ಬಂದು ಕೋಲಾರಿಂದ 30 ಕಿಲೋಮೀಟ್ರ್ ಬರುತ್ತೆ. ಸೊ ಕೋಲಾರಿಂದ ನೀವು ಬರಬೇಕಂತಂದ್ರೂ ಬಂಗಾರಪೇಟೆಯಿಂದ ಕೋಲಾರ ಬರಬೇಕು, ಇಲ್ಲ ಬೇರೆ ರೂಟಲ್ಲಿ ಬರಬೇಕಂದ್ರೆ ಬೇತ್ಮಂಗ್ಲ, ಆ ರೀತಿಯೂ ಸಹ ಬೇರೆ ರೂಟಲ್ಲೂ ಬರ್ಬೋದು. ಇನ್ನು KGFಗೆ ಬೆಂಗಳೂರಿಂದ ಬರಬೇಕು ಅಂತಂದರೆ 100 ಕಿಲೋಮೀಟ್ರ್ ಆಗುತ್ತೆ. ಸೊ ಬಸ್ಸಲ್ಲೂ ಬರ್ಬೋದು, ಟ್ರೈನಲ್ಲೂ ಬರ್ಬೋದು. ಟ್ರೈನಲ್ಲಿ ಇನ್ನೂ ಬೇಗ ಸಹ ಬರ್ಬೋದು. ಮತ್ತು ಟ್ರೈನ್ ಫೆಸಿಲಿಟಿ KGF, ಬಂಗಾರಪೇಟೆ, ಬ್ಯಾಂಗ್ಳೂರಿಗೆ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ, KGFಲ್ಲಿರುವಂತಹ ಪ್ರಸಿದ್ಧಿ ದೇವಾಲಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಈ ದಿನ ನಾವು ಭೇಟಿ ನೀಡ್ತಾ ಇದ್ದೀರಿ. ನನ್ನ ಜೊತೆ ನಿಮಗೂ ಸಹ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಸ್ತೀನಿ. ನೋಡಿ, ಆಚೆಯಿಂದ ನಾನು ತೋರಿಸ್ತಾ ಇದ್ದೀನಿ ಟೆಂಪಲ್ನ, ಎಷ್ಟು ಚೆನ್ನಾಗಿದೆ. ಮತ್ತು ಈ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಆವರಣ ಅಂತೂ ತುಂಬಾ ದೊಡ್ಡದಾಗಿದೆ. ದೇವಸ್ಥಾನದ ಎರಡೂ ಬದಿಯಲ್ಲಿ ಒಂದು ಕಡೆ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಇನ್ನೊಂದು ಕಡೆ ಗರುಡ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಗರ್ಭಗುಡಿಯಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ನಾವು ಮಾಡ್ಕೋಬೋದು. ಬನ್ನಿ ವೀಕ್ಷಕರೇ, ನನ್ನ ಜೊತೆ ನಿಮಗೂ ಸಹ ಸ್ವಾಮಿ ವೆಂಕಟೇಶ್ವರ, ತಿರುಮಲೇಶ್ವರ, ತಿರುಪತಿ ತಿಮ್ಮಪ್ಪ, ವೆಂಕಟರಮಣ, ವೆಂಕಟೇಶ್ವರ, ವೆಂಕಟಸ್ವಾಮಿ, ವಿಷ್ಣುದೇವರು, ರಾಮ, ಕೃಷ್ಣ, ಇನ್ನು ಹಲವಾರು ರೂಪಗಳು, ಹಲವಾರು ನಾಮಗಳಿಂದ ಕರೆಯುವಂತಹ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳೋಣ ಬನ್ನಿ. ಸೊ ಮಂಗಳಾರತಿನ ಕೊಟ್ಟರು. ಸೊ ಮಂಗಳಾರತಿನ ತೊಗೊಂಡು ನೋಡಿ, ನನ್ನ ಜೊತೆ ನಿಮಗೂ ಸಹ ವೆಂಕಟೇಶ್ವರ ಸ್ವಾಮಿಯ ಮಂಗಳಾರತಿನ ಕೊಡಿಸಿದ್ದೀನಿ. ಸೊ ದೇವರ ದರ್ಶನ ಆದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರಿ.
ಈ ರೀತಿ ನಾವು ಸ್ವಲ್ಪ ತಲ್ಲೇ ಕೂತ್ಕೊಂಡು ಫೋಟೋಸ್ ಎಲ್ಲ ಹಿಡ್ಕೊಂಡು ಆಚೆ ಬಂದ್ರಿ. ಆಚೆ ಬಂದರೆ ಅಂತೂ ದೇವಸ್ಥಾನದ ಆವರಣದಲ್ಲಿ ತುಂಬ ಚೆನ್ನಾಗಿ ದೇವರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದ್ರ ಜೊತೆಲಿ ದೇವರ ನಾಮ ನೋಡಿ 3 ನಾಮಗಳು, ಈ ಕಡೆ ಶಂಕು ಪ್ರತಿಷ್ಠಾಪನೆ, ಈ ಥರ ತುಂಬ ಚೆನ್ನಾಗಿ ಆಚೆ ಡೆಕೋರೇಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ಹುಲಿ ಮತ್ತು ಹಸುವಿನ ಒಂದು ಬೊಂಬೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಮಕ್ಕಳಿಗಂತೂ ಇಲ್ಲೆಲ್ಲ ಬಂದರೆ ನೋಡೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ನಮಗೆ ಎಷ್ಟು ಹೊತ್ತು ಅಲ್ಲಿ ಫೋಟೋಸ್ ಹಿಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರಿ. ಅಲ್ಲಂತೂ ದೇವಾಲಯದ ಆವರಣದಲ್ಲಿದ್ದರೆ ಅಂತೂ ನಮಗೆ ಅನ್ನಿಸ್ಲೇ ಇಲ್ಲ ಇನ್ನೇನು ಹೋಗಬೇಕು ಅಂತ, ಅಷ್ಟು ಚೆನ್ನಾಗಿತ್ತು. ತಂಪಾದ ಗಾಳಿ, ಆ ಮರಗಳು, ಆ ಪ್ರಕೃತಿ, ಅಲ್ಲಿ ಒಂದು ಸ್ವಲ್ಪ ಇರುವಂತಹ ಒಂದು ಧನಾತ್ಮಕ ಒಂದು ವಾತಾವರಣ ನಮ್ಮ ಮೈಂಡ್ನು ಸಹ ರಿಪ್ಲೇಸ್ಮೆಂಟ್ ಮಾಡುತ್ತೆ. ನೋಡಿ KGFನಲ್ಲಿ ವೆಂಕಟೇಶ್ವರ ದೇವಾಲಯ ತುಂಬ ಚೆನ್ನಾಗಿದೆ. ದೇವಾಲಯ ಅಂತೂ ದೇವಾಲಯದ ಗೋಪುರ ಇಲ್ಲಿ ಕಾಣಿಸ್ತಾ ಇರೋ ಫೀಲ್ಡಲ್ಲೇ ಜಾತ್ರೆ ಮಾಡೋದು. ಸೊ ಆ ಜಾತ್ರೆ ಟೈಮಲ್ಲಂತೂ ಬಂದರೆ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತೆ. ನಮ್ಮ ಅಕ್ಕನ KGFಗೆ ಕೊಟ್ಟಿರೋದ್ರಿಂದ ನಾನು ಮೊದಲೆಲ್ಲ ತುಂಬ ಜಾತ್ರೆಗೆ ಅಟೆಂಡ್ ಆಗ್ತಿದ್ದೆ. ಸೊ ನೋಡಿ ಇಲ್ಲಿ ಫೀಲ್ಡ್ ಕಾಣಿಸ್ತಿದೆಯಲ್ಲ ಹೊರಗಡೆ, ಟೆಂಪಲ್ ಔಟ್ಸೈಡು, ಇಲ್ಲೇ ಜಾತ್ರೆ ನಡೆಯುವಂಥ ಪ್ಲೇಸು, ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ KGFಲ್ಲಿ ತುಂಬ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ನಡೆಯುವಂತಹ ಕಾರ್ಯಕ್ರಮ ಅಂತಂದರೆ ಜಾತ್ರಾ ಮಹೋತ್ಸವ. 12 ದಿನಗಳ ಕಾಲ ಒಂದೊಂದು ದಿನ ಒಂದೊಂದು ರೀತಿಯ ಜಾತ್ರೆಯನ್ನು ಅಂತೂ ಇಲ್ಲಿ ನಾವು ನೋಡಬಹುದು. ಜಾತ್ರೆ ದಿನ ಅಂತೂ ಬಂದುಬಿಟ್ರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿಯಿಂದ ಹಿಡಿದು ಒಂದು ಕಾಲು KGF ಫುಲ್ಲು ತುಂಬ ಚೆನ್ನಾಗಿ ಮಕ್ಕಳಿಗೆ ಆಟದ ಒಂದು ನೋಡಿರ್ತೀರಲ್ವ, ಜಾತ್ರೆಗೆ ಹೋದರೆ ಹೆಂಗಿರುತ್ತೆ ಆ ಥರ ವಿಧ ವಿಧವಾಗಿ ಎಲ್ಲ ರೀತಿಯ ಮಾರಾಟ ಮಳಿಗೆಗಳನ್ನ ನೋಡ್ಬೋದು. ಮತ್ತು ದೇವರ ಡೆಕೋರೇಷನ್ಸ್ ಅಂತೂ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಅದರಲ್ಲೂ ಪುಷ್ಪ ಪಲ್ಲಕ್ಕಿ, ಈ ರೀತಿ ಪ್ರತಿದಿನವೂ ಒಂದೊಂದು ದೇವರನ್ನ ಒಂದು ಮೆರವಣಿಗೆ ಮಾಡೋದು. ಜಾತ್ರೆ ಬಗ್ಗೆ ಹೇಳಬೇಕಂತಂದರೆ ನಿಜವಾಗ್ಲೂ ವರ್ಣಿಸೋದಕ್ಕೆ ಸಾಲಲ್ಲ, ಅಷ್ಟು ಚೆನ್ನಾಗಿ ದೇವರ ಮೆರವಣಿಗೆಗಳಿಂದ, ಅಲಂಕಾರದಿಂದ, ಅಂಗಡಿಗಳಿಂದ, ಮತ್ತು ಇಲ್ಲಿ ಎಕ್ಸಿಬಿಷನ್ನು ಸಹ ಇಟ್ಟಿರ್ತಾರೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಜೈಂಟ್ ವೀಲು, ಬೇರೆ ಬೇರೆ ಎಲ್ಲ ರೀತಿ ಗೇಮ್ಸನ್ನು ಇಲ್ಲಿ ಇಟ್ಟಿರ್ತಾರೆ. ಇಲ್ಲಿ ನಾನು ತೋರಿಸಿದ್ನಲ್ಲ ಆವಾಗಲೇ ವೆಂಕಟೇಶ್ವರ ಸ್ವಾಮಿ ಆಲಯ ಅಂತ, ಆಲಯದ ಮುಂದೆನೇ ಅವೆಲ್ಲ ಇರೋದು. ಅಲ್ಲಿಂದ ಸ್ಟಾರ್ಟ್ ಆಗಿ ಕಾಲು KGFವರೆಗೂ ಸಹ ನಾವು ಜಾತ್ರೆನೇ ನಾವು ನೋಡ್ತಾ ಇರ್ತೀರಿ. ಜಾತ್ರೆ ಬಂದುಬಿಟ್ರೆ ಅಂತೂ ಒಂದು ಹೆಜ್ಜೆ ಇಡಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಸೊ ಇದೆಲ್ಲ ಆದಮೇಲೆ ಇನ್ನೇನು ನಾನು ದೇವಸ್ಥಾನ ಮುಗಿಸ್ಕೊಂಡು ಅಕ್ಕ ಮನೆಗೆ ಹೋಗಬೇಕು ಅಂತ ಒಂದು ಸ್ವಲ್ಪ ಶಾಪಿಂಗ್ ಹೋದ್ರಿ. ಅಲ್ಲೊಂಚೂರು ಮಾರ್ಟ್ಗೆಲ್ಲ ಹೋಗಿ ಮನೆಗೆ ಒಂಚೂರು ಬೇಕಾಗಿರೋದು ಕಿಚನ್ ಐಟಮು ಮತ್ತು ನಮ್ಮ ಪ್ರಜ್ಜುಗೆ ತಿನ್ನೋಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಅಕ್ಕ ಮನೆಗೆ ಹೋದ್ರಿ. ನಾನಿಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ನಮ್ಮ ಚಿಕ್ಕಮ್ಮ ಅಂಕಲ್ ಮಾತಾಡ್ಕೊಳ್ತಾ ಇದ್ರು, ನಮ್ಮ ಅಕ್ಕ ಮದುವೆಗೆ ಇಲ್ಲಿ ಬಂದಿದ್ರಿ ಅಂತ. ಅಕ್ಕನ ಮದುವೆ ಇಲ್ಲೇ ಆಗಿದ್ದು KGFಲ್ಲಿ ಇರುವಂತಹ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವಿದ್ದೀರಲ್ಲ, ಇನ್ನೊಂದು ಸ್ವಲ್ಪ ಆ ಕಡೆನೇ ಅಕ್ಕದ ಮದುವೆ ಆಗಿದ್ದು. ಅಕ್ಕನ ಕೊಟ್ಟಿರೋದು KGFಲ್ಲಿ. ಬನ್ನಿ ಈಗ ಒಂದು ಸ್ವಲ್ಪ ನಾನು ಅಕ್ಕ ಮನೆಗೆ ಈಗ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. KGF ರಾಣಿ, ಆದರೆ ತಮಿಳ್ ಮಾತ್ರ ಬರಲ್ಲ. ದೇವ್ರ ಮನೆ. ತಮ್ಮ ಲೈಟ್ ಇಲ್ವಾ? ದೇವ್ರ ಮನೆ ಲೈಟ್ ಇಲ್ವಾ? ನೋಡಿ ಇವನು ಯಾರೋ ಗೊತ್ತಿಲ್ಲ ನನಗೆ. ರೂಮು, ಎಷ್ಟು ಫ್ಯಾನು ನೋಡಿದ್ರಲ್ಲ ಫೋಟೋ, ಅಕ್ಕ ಬಾವ ಅದು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಜೋಡಿ ನವದಂಪತಿಗಳು ಅಲ್ಲ, ಹಳೆ ದಂಪತಿಗಳಾಗೋಗಿದ್ದಾರೆ. ಮದುವೆ ಆಗಿ ಆಲ್ಮೋಸ್ಟು 13 ಇಯರ್ಸ್ ಕಂಪ್ಲೀಟಾಗಿ 14 ಇಯರ್ಸಿಗೆ ಬೀಳ್ತಿದೆ. ಈ ಸೆಪ್ಟೆಂಬರ್ ಬಂದೆ. ಇಬ್ಬರು ನೋಡೋಕ್ಕಂತೂ ಅವಾಗ ಹೆಂಗಿದ್ದಾರೆ ಇವಾಗಲೂ ಹಾಗೆ ಇದ್ದಾರೆ. ಮಾವ ಒಂದು ಸ್ವಲ್ಪ ತಟ್ಟೆ ಇಡ್ಲಿ ಥರ, ಅಕ್ಕ ಬಂದು ಉದ್ದಿನ ವಡೆ ಥರ. ಮಾವ ಬಾವ ಆಗಬೇಕು. ಮದುವೆ ಆಗಿದ್ದು ಅಂದರೆ ಮದುವೆ ಸೆಟ್ ಆದಾಗಿಂದನೂ ಮಾವ ಅಂತ ಕರೆದು ಅಭ್ಯಾಸ ಆಗಿದೆ. ಸೊ ಅಕ್ಕ ಮಾವಾಗೆ ಪ್ರಜ್ವಲ್ ಒಂದೇ ಮಗ. ಸೊ ಈ ರೀತಿ ಅಕ್ಕ ಮನೆಗೆ ಹೋಗಿ ಎಲ್ಲ ಅಡುಗೆ ಎಲ್ಲ ನಮ್ಮ ಚಿಕ್ಕ ಮನೆಗೆ ಹೋದ್ಮೇಲೆ ಮುದ್ದೆ ಎಲ್ಲ ಮಾಡಿದ್ರು. ಸೊ ಸೊಪ್ಪು ಸಾರು, ಅನ್ನ, ಮುದ್ದೆ, ಮಜ್ಜಿಗೆ, ರಸ ಎಲ್ಲ ಹಾಕ್ಕೊಂಡು ಊಟ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಏನು ನಾನು ವೀಡಿಯೋಸ್ ಮಾಡಿಲ್ಲ, ಸ್ವಲ್ಪ ನಾವೆಲ್ಲ ಟಯರ್ಡ್ ಆಗಿಬಿಟ್ಟಿದ್ರಿ. ಸೊ ಹಂಗೆ ಸಾಕಾಗೋಯಿತು. ಇನ್ನೇನು ಟೈಮ್ ನೋಡಿದ್ರೆ 11 o'clock ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಅಲ್ಲಿಂದ ಬಿಟ್ರಿ. ಬರೋವಾಗ
KGFಯಿಂದ ಕೋಲಾರಿಗೆ ಬರಬೇಕು. ಅಂದರೆ KGFಯಿಂದ ಆಗ್ತಾನೆ ಒಂದು ಸ್ವಲ್ಪ ಬೆಮ್ಮೆಲ್ ಅಲ್ಲಿ ಬರ್ತಿದ್ರೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಸೊ ಆ ರೀತಿ ಚರ್ಚು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಮೇ ಬಿ ಏನಾದರೂ ಮ್ಯಾರೇಜ್ ಇತ್ತೇನೋ, ಸೊ ಅದನ್ನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅಲ್ಲಿಂದ ನೈಟು ಆರಾಮಾಗಂತೂ ಎಲ್ಲ ಹಿಂದೆ ಮಲಗಿಬಿಟ್ಟಿದ್ರು, ಸಾಕಾಗೋಗಿತ್ತು ದೇವಸ್ಥಾನ, ಅಲ್ಲಿ ಹೋಮ ಎಲ್ಲ ಸುತ್ತು. ಸೊ ಒಂದು 11:45ಗೆ ನಾವು ಕೋಲಾರ ರೀಚ್ ಆದ್ವಿ. ಸೊ ನೆಕ್ಸ್ಟ್ ಇನ್ನು ಎಷ್ಟೋ ವೀಡಿಯೋಗಳೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಒತ್ತೋ ಮೂಲಕ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.